ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ, ಮಿಥುನ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಮುಖ್ಯವಾಗಿ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಬದಲಾವಣೆ, ಶನಿಯ ಬದಲಾವಣೆ. ಮಾರ್ಚ್ 28ನೇ ತಾರೀಕು ಶನಿ ಮಿಥುನ ರಾಶಿಯವರಿಗೆ ಭಾಗ್ಯದಿಂದ ಕರ್ಮಕ್ಕೆ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲಾಬ್ರೇಟ್ ಮಾಡಿ ನಾನು ಹೇಳ್ತೀನಿ, ಈ ತಿಂಗಳು ನೀವು ತಿಳ್ಕೋಬೇಕು. ಹಾಗಂದ್ರೆ ಭಾಗ್ಯಕ್ಕಿಂತ ಕರ್ಮ ತುಂಬ ಚೆನ್ನಾಗಿರುತ್ತಾ? 9ನೇ ಮನೆ ಅಂತಂದ್ರೆ ಭಾಗ್ಯಸ್ಥಾನ. ಅಂದ್ರೆ ನಿಮ್ಗೆ ಏನೇನು ಭಾಗ್ಯಗಳು ಕೊಡ್ಬೇಕಾದ್ರೆಲ್ಲ ಯಾರು? ಶನಿ ಕೊಡ್ಬೇಕಾಗತ್ತೆ. ಅಂಥದ್ದು ಕರ್ಮಕ್ಕೆ ಬಂದ್ರೆ ಭಾಗ್ಯಗಳೆಲ್ಲ ಹೊಟ್ಟೋಗುತ್ತಾ? ಅಲ್ಲ. ಕರ್ಮಕ್ಕೆ ಬಂದ್ರೆ ಕರ್ಮ ಸ್ಥಾನ ಬಲ ಆಗುತ್ತೆ, ಸಂಪಾದನೆ ಜಾಸ್ತಿ ಆಗುತ್ತೆ, ಉದ್ಯೋಗ ಸ್ಥಿರತ್ವ ಆಗುತ್ತೆ, ಎಲ್ಲ ನಿಮಗೆ ಲಕ್ಷಣಗಳು ಶುರುವಾಗ್ತಿದೆ. ಅಂದ್ರೆ ಮಿಥುನ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವುದೂ ದೊಡ್ಡ ತೊಂದರೆ ಇಲ್ಲ. ಇದೇ ತಿಂಗಳೇ ಮಾರ್ಚ್ 28ಕ್ಕೆ ಬದಲಾವಣೆ ಆಗ್ತಾ ಇರೋದು ಶನಿ ಪರಮಾತ್ಮ. ಮಾಸ ಭವಿಷ್ಯಕ್ಕೆ ಬರೋದಾದ್ರೆ ಸರಿ, ಮಾರ್ಚ್ 28 ಅಲ್ಲ, ಈ ಮಾರ್ಚ್ ತಿಂಗಳು 1ನೇ ತಾರೀಕಿಂದ ಕತೆ ನೋಡೋಣ. ಹೇಗೆ ಅಂತಂದ್ರೆ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಹಾಗೂ ಸುಖಾಧಿಪತಿ ಆಗಿರ್ತಕ್ಕಂಥ ಬುಧ ದಶಮ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ಶುಕ್ರನ ಯುಕ್ತನಾಗಿ ನೀಚಭಂಗ ರಾಜಯೋಗದಲ್ಲಿ ಉಚ್ಚ ಫಲದ ಫಲಗಳನ್ನು ಕೊಡ್ತಾ ಇದ್ದಾನೆ. ಅಂದಾಗಿ ಈ ತಿಂಗಳು ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ಶರೀರ ಬಲಿಷ್ಠವಾಗಿ ಇರುತ್ತೆ. ಶರೀರದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಸುಖ ವೃದ್ಧಿ, ನಿದ್ದೆ ಜಾಸ್ತಿ, ಊಟ ಜಾಸ್ತಿ, ಸುಖ ಜಾಸ್ತಿ. ಜಾಸ್ತಿ ಊಟ ಮಾಡಬೇಕು, ಜಾಸ್ತಿ ನಿದ್ದೆ ಮಾಡಬೇಕಂದ್ರೆ ಯೋಚನೆ ಕಡಿಮೆ ಆಗಬೇಕು, ಸಾಲ ಕಡಿಮೆ ಆಗಬೇಕು. ಅರ್ಥಾತ್ ಯೋಚನೆ ಕಡಿಮೆ ಆಗುತ್ತೆ, ಸಾಲ ಕಡಿಮೆ ಆಗುತ್ತೆ. ಒಂದು ಹಂತಕ್ಕೆ ಬುಧನಿಂದ ನಿಮಗೆ ತುಂಬಾ ಒಳ್ಳೆ ಫಲ. ಜೊತೆಗೆ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಅಪಾರ ಪ್ರಮಾಣದ ಬಲವನ್ನು ಪಡ್ಕೊಳ್ತೀರಾ. ಯಾಕಂದ್ರೆ ವಿದ್ಯೆಗೆ ಅಧಿಪತಿ ಯಾರು ಅಂತಂದ್ರೆ ಬುಧ. ಅಂತಹ ಬುಧ ನಿಮಗೆ ತುಂಬಾ ಚೆನ್ನಾಗಿದ್ದಾನೆ, ನಿಮ್ಮ ರಾಶಿಯಾಧಿಪತಿ ಸುಖಾಧಿಪತಿ. ಆದ್ರಿಂದ ಪರೀಕ್ಷಾರ್ಥವಾಗಿ ಇರತಕ್ಕಂತಹ ಮಿಥುನ ರಾಶಿಯವರಿಗೆಲ್ಲವೂ ತುಂಬಾ ಒಳ್ಳೆಯದು. ನೀವು SSLC ಪರೀಕ್ಷೆ ಬರೀತಾ ಇರಲಿ, ಅಥವಾ ನೀವು PUC ಆಗಲಿ, ಸೆಮಿಸ್ಟರ್ಸ್ ಆಗಲಿ, ಡಿಗ್ರಿ ಆಗಲಿ, ಡಬಲ್ ಡಿಗ್ರಿ ಆಗಲಿ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, ಯಾವುದೇ ತರದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ಇದ್ರೂ ಕೂಡ ಈ ತಿಂಗಳು ನಿಮಗೆ ಅನುಕೂಲಗಳೇ ಪ್ರಾಪ್ತಿ ಆಗ್ತಿದೆ ಹೊರತು ಅನಾನುಕೂಲಗಳಲ್ಲ. ಧೈರ್ಯ ನೀವು ಮಾಡ್ಕೋಬೇಕು, ಧೈರ್ಯವಾಗಿ ಹೋಗಿ ಎಕ್ಸಾಮ್ ಬರೀರಿ, ಏನು ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಮಿಥುನ ರಾಶಿಯವರು. ಇನ್ನು ರಾಶಿಯಿಂದ ತೃತೀಯಾಧಿಪತಿ ಆಗಿರತಕ್ಕಂಥ ಸೂರ್ಯ 14ನೇ ತಾರೀಕಿನವರೆಗೂ ಚೆನ್ನಾಗಿರಲ್ಲ. ಭಾಗ್ಯಸ್ಥಾನದಲ್ಲಿ ಇದ್ರೂ ಸಹ ಶತ್ರುವಿನ ಮನೆ ಆದ್ರಿಂದ 14ನೇ ತಾರೀಕುವರೆಗೂ ಸೂರ್ಯ ಚೆನ್ನಾಗಿರಲ್ಲ. 14ನೇ ತಾರೀಕುವರೆಗೂ ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಏನಂದ್ರೆ ಒಂದು ಸ್ವಲ್ಪ ನೆಗಡಿ ಆಗುವಂಥದ್ದು, ಶೀತ ಆಗುವಂಥದ್ದು, ಶೀತ ಉಷ್ಣದ ಸಮಸ್ಯೆಗಳು ಬರುವಂಥದ್ದು, ಶೀತ ಜ್ವರ ಬರುವಂಥದ್ದು, ಕಫ ಕಟ್ಟುವಂಥದ್ದು, ಈ ತರದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. 14ನೇ ತಾರೀಕು ನಂತರ ಅದು ಕೂಡ ಇರೋದಿಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೂ ಬ್ಯಾಲೆನ್ಸ್ ಮಾಡಿ. ಇದಕ್ಕೆಲ್ಲ ಪರಿಹಾರ ಕೊಟ್ಕೊಂಡ್ರಕ್ಕಾಗಲ್ಲ. ಯಾಕಂದ್ರೆ ಪರಿಹಾರ ಬೇಕಿಲ್ಲ. ನಿಮ್ಮ ಆರೋಗ್ಯ ಬಲಿಷ್ಠವಾಗಿ ನೋಡ್ಕೊಂಡ್ರೆ ನಿಮ್ಗೆ ತೊಂದರೆನೇ ಬರೋದಿಲ್ಲ. ಹಾಗಾಗಿ ಅವರು ದಶಮ ಸ್ಥಾನಕ್ಕೆ ಬಂದ್ಬಿಡ್ತಾರೆ. 14ನೇ ತಾರೀಕು ನಂತರ ಸೂರ್ಯನು ಚೆನ್ನಾಗಿರ್ತಾರೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತದನಂತರ ರಾಶಿಯಿಂದ 5 ಮತ್ತೆ 12ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ, ಅವರು ಕೂಡ ಉಚ್ಚ ಸ್ಥಾನದಲ್ಲಿದ್ದಾರೆ. ಜೊತೆಗೆ ಒಂದು ಪರಿವರ್ತನೆಯಲ್ಲಿದ್ದಾರೆ. ಗುರು ಮತ್ತೆ ಶುಕ್ರನ ಮಧ್ಯೆ ಒಂದು ಪರಿವರ್ತನೆ ಕೂಡ ಆಗ್ತಾ ಇದೆ ಈ ತಿಂಗಳು. ಹಾಗಾಗಿ ಶುಕ್ರ ನಿಮಗೆ ಬಲಿಷ್ಠವಾಗಿರೋದ್ರಿಂದ ಪೂರ್ವ ಪುಣ್ಯದ ವೃದ್ಧಿಗಳು, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಸಮಯ ಇದು. ಈ ಟೈಮಲ್ಲಿ ಪ್ಲಾನ್ ಮಾಡಿ. ಮಾರ್ಚ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಸಂತಾನ ಅಭಿವೃದ್ಧಿ ಆಗುತ್ತೆ. ತನ್ಮೂಲಕ ನಿಮಗೆ ಸಂತೋಷ ಕೂಡ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಸಂತಾನ ಅಲ್ಲದೆ ಪೂರ್ವ ಪುಣ್ಯ ವೃದ್ಧಿನೂ ನಿಮಗೆ ಜಾಸ್ತಿ ಇರುತ್ತೆ. ಆಸ್ತಿ ಸಂಬಂಧಪಟ್ಟಂತ ವ್ಯಾಜ್ಯಗಳಿದ್ರೆ ದೂರ ಆಗುತ್ತೆ. ದಾಯಾದಿಗಳ ಕಲಹಗಳು ದೂರ ಆಗುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ. ತುಂಬಾ ದಿನ ಇತ್ಯರ್ಥ ಆಗದೇ ಇರತಕ್ಕಂಥ ಕೆಲಸಗಳು ಇತ್ಯರ್ಥ ಆಗುತ್ತೆ. ಯಾವಾಗಲೂ ಕೊಟ್ಟಿದ್ದ ಹಣ ಈ ತಿಂಗಳಲ್ಲಿ ಬರುವಂತ ಸಾಧ್ಯತೆಗಳಿರುತ್ತೆ. ಇದೆಲ್ಲವೂ ಕೂಡ ನಿಮಗೆ ಸಲಕ್ಷಣವಾದ ಫಲಗಳು ಭಗವಂತ ನಿಮಗೆ ತೃಪ್ತಿಯಾಗಿ ಶುಕ್ರನಿಂದ ಕೊಡ್ತಾರೆ. ವಿದೇಶಿ ವಿದ್ಯೆ, ವಿದೇಶಿ ಉದ್ಯೋಗ, ವಿದೇಶಿ ಪ್ರಯಾಣಕ್ಕೂ 12ನೇ ಮನೆ ಸೂಚಿಸುತ್ತೆ. ಅದಕ್ಕೆ ಅಧಿಪತಿನೂ ಶುಕ್ರನೇ. ಚೆನ್ನಾಗಿದೆ. ವಿವಾಹ ಮಂಗಳ ಕಾರ್ಯಗಳಿಗೂ ಕೂಡ ಶುಕ್ರ ನಿಮಗೆ ಹೆಚ್ಚಿನ ಸಪೋರ್ಟ್ ಅನ್ನ ಮಾಡ್ತಾರೆ. ಇನ್ನು ಮಿಥುನ ರಾಶಿಯವರಿಗೆ ರಾಶಿಯಿಂದ 6 ಮತ್ತೆ 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮ್ಮ ರಾಶಿಯಲ್ಲೇ ಇದ್ದು ಕುಜ ದೋಷದಲ್ಲಿ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಲಾಭಗಳನ್ನ ನೀವು ಉಳಿಸಕ್ಕಾಗಲ್ಲ. ಪಡಿತೀರಾ, ಸಂಪಾದನೆ ಮಾಡ್ತೀರಾ, ಹಣ ಗಳಿಸಿದ ಹಣನ ಸಾಲ ತೀರಿಸೋದು, ಕಮಿಟ್ಮೆಂಟ್ ತೀರಿಸೋದು, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋದು, ಇನ್ನೊಂದು ಮತ್ತೊಂದು ಎಲ್ಲ ಏನು ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಮನೆಗೆ ಒಂದು ಫ್ರಿಜ್ ತಗೊಳ್ಳೋದು, ಟಿವಿ ತಗೊಳ್ಳೋದು, ಇಲ್ಲ ಮೊಬೈಲ್ ಚೇಂಜ್ ಮಾಡೋಣ ಅನ್ಕೊಳ್ಳೋದು, ಈ ತರ ಲಾಭದ ದುಡ್ಡನ್ನು ಉಳಿಸಲ್ಲ.
ಕಾರಣ ನಿಮಗೆ ಲಗ್ನದಲ್ಲೇ ಕುಜ ಇರೋದು, ಸ್ವಲ್ಪ ಕೋಪಗಳು ಜಾಸ್ತಿ ಬರ್ತಾ ಇರುತ್ತೆ, ಸಡನ್ ಆಗಿ ಕೋಪಗಳು ಬರುತ್ತೆ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. 6ನೇ ಮನೆ ಅಧಿಪತಿನೂ ಅವರೇ, ಆದ್ರಿಂದ ಒಂದು ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ತೊಂದರೆ ಬರುವಂಥದ್ದು, ಸ್ವಲ್ಪ ಉಷ್ಣದ ಸಮಸ್ಯೆಗಳು ಬರುತ್ತೆ. ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಶೀತೋಷ್ಣ ಸಮಸ್ಯೆಗಳು ಎರಡೂ ಬರುವಂಥ ಸಾಧ್ಯತೆಗಳು ನಿಮಗೆ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ರಾಶಿಯಿಂದ 7 ಮತ್ತೆ 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಚೆನ್ನಾಗಿಲ್ಲ, ಗುರು ಬಲ ಇಲ್ಲ, ಗುರು ವ್ಯಯಭಾವದಲ್ಲಿದ್ದಾರೆ, 12ನೇ ಮನೆ ನಷ್ಟ ಸ್ಥಾನದಲ್ಲಿದ್ದಾರೆ. ಆದರೆ ಈ ತಿಂಗಳು ನಾನು ಹೇಳಿದ್ನಲ್ಲ ಪರಿವರ್ತನೆ ಇದೆ ಅಂತ, ಗುರು ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಗುರು ಇದ್ದಾರೆ ಅಂತಂದಾಗ ನಿಮಗೆ 12ನೇ ಮನೆ ಗುರು ಅಂತ ತಗೊಳ್ಬಾರ್ದು, ಈಗ 10ನೇ ಮನೆ ಗುರು ಅಂತ ತಗೊಳ್ಬೇಕು. ಯಾವಾಗ ದಶಮ ಸ್ಥಾನದ ಗುರು ಫಲನೋ, ನೀವು ಗುರುಬಲ ಇಲ್ಲೇ ಇದ್ರೂ ಕೂಡ ಗುರು ಸ್ವಕ್ಷೇತ್ರದಲ್ಲಿದ್ದಾಗ ವಿಶೇಷವಾದ ಫಲವನ್ನ ಕೊಡುವಂಥದ್ರಲ್ಲಿ ಸಂದೇಹ ಪಡೋ ಅವಶ್ಯಕತೆನೇ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಿ, ನಾನು ನಿಮ್ಮೊಂದು ಹೇಳಬೇಕು. ಗುರು ಶುಕ್ರವು ಶುಭೌ ಪ್ರೋಕ್ತವು ಚಂದ್ರೋ ಮಧ್ಯಮ ಉಚ್ಯತೆ ಉದಾಸೀನೋ ಬುಧಖ್ಯಾತಃ ಪಾಪ ರವ್ಯರ್ಕಿ ಭೂಮಿತಾಹ ಅಂತ ಹೇಳಿ ಒಂದು ಶ್ಲೋಕ ಇದೆ. ನಾವು ಯಾರ್ಯಾರನ್ನು ಶುಭಗ್ರಹ ಅನ್ಕೊಂಡಿದೀವೋ ಅದಲ್ಲ ನಿಜ. ಈಗ ಸೂರ್ಯ ನಮಗೆ ತುಂಬಾ ಶುಭಗ್ರಹ ಅನ್ಕೋತೀವಿ, ಅಲ್ಲ, ಸೂರ್ಯ ಪಾಪಗ್ರಹ. ಅದನ್ನೇ ನಾನು ಹೇಳುದು, ಇನ್ಡೆಪ್ತ್ ಆಗಿ ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿದ್ರೆ ನಿಮಗೆ ಗೊತ್ತಾಗೋದು, ಸೂರ್ಯ ಬಂದು ಶುಭಗ್ರಹ ಅಲ್ಲ, ಸೂರ್ಯ ಬಂದು ಪಾಪಗ್ರಹ. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸಿ, ಅದರಲ್ಲಿ ಯಾವ್ಯಾವ ಗ್ರಹ ಬಲಿಷ್ಠವಾಗಿದೆ, ಯಾವ್ಯಾವ ಗ್ರಹ ಶುಭ ಗ್ರಹ, ಅಶುಭ ಗ್ರಹ, ಯಾವ್ಯಾವ ಗ್ರಹ ಎಷ್ಟು ಪರ್ಸೆಂಟೇಜ್ ಇದೆ, ಏನಾದ್ರೂ ಜನ್ಮದೋಷಗಳಿದೆಯಾ, ಪರಿಹಾರಗಳೇನಾದ್ರೂ ಮಾಡ್ಬೇಕಾ, ಅದು ಸುಲಭವಾಗಿರ್ಬೇಕು. ಈ ತರದೆಲ್ಲ ನೀವು ತಿಳ್ಕೋಬೇಕು. ಪ್ರತಿಯೊಬ್ರು ತಮ್ಮ ಜಾತಕವನ್ನ ಒಮ್ಮೆ ತೋರಿಸ್ಕೊಡಿ, ಏನ್ ತೊಂದರೆ ಇಲ್ಲ. ಜಾತಕದ ಬಗ್ಗೆ ಒಮ್ಮೆ ಪರಿಪೂರ್ಣವಾಗಿ ತಿಳ್ಕೊಂಡ್ರೆ ಅದಾದ್ಮೇಲೆ ಅಪ್ಡೇಟ್ ಮಾಡ್ಕೋತು ಹೋಗ್ಬೋದು ಅಲ್ವಾ. ನೋಡಿ ಏನ್ ಹೇಳುತ್ತೆ, ಗುರು ಶುಕ್ರವು ಶುಭವು ಪ್ರೋಕ್ತವು. ಗುರು ಮತ್ತೆ ಶುಕ್ರರು ಯಾವಾಗಲೂ ಶುಭವನ್ನೇ ಕೊಡ್ತಾರೆ. ಸುಮಾರು ಜನ ಶುಕ್ರನನ್ನ ಪಾಪಗ್ರಹ ಅನ್ಕೋತಾರೆ. ಶುಕ್ರ ಪಾಪಗ್ರಹ ಅಲ್ಲ, ಶುಕ್ರ ಬಂದು ಅಸುರ ಗುರು, ಗುರು ಬಂದು ದೇವಗುರು, ಅವರಿಬ್ರು ಶುಭವು ಪ್ರೋಕ್ತವು. ಚಂದ್ರೋ ಮಧ್ಯಮ ಉಚ್ಯತೆ, ಚಂದ್ರ ಬಂದು ಶುಭನೂ ಅಲ್ಲ ಅಶುಭನಲ್ಲ, ಮಧ್ಯಮವಾದ ಗ್ರಹ. ಉದಾಸೀನೋ ಬುಧಖ್ಯಾತಃ, ಸೋಂಬೇರಿತನ ಬರೋದು ಬುಧನಿಂದ. ಬುಧ ಚೆನ್ನಾಗಿದ್ರೆ ಎಲ್ಲರೂ ಖುಷಿಯಾಗಿ ಆನಂದವಾಗಿರ್ತಾರೆ ಅನ್ಕೊಂಬೇಡಿ. ಉದಾಸೀನ ಕೂಡ ಕೊಡ್ತಾನೆ, ಸೋಂಬೇರಿತನ ಕೊಡ್ತಾನೆ, ಮೈಗಳ್ಳತನ ಕೊಡ್ತಾನೆ. ಆಮೇಲೆ ಪಾಪ ಅಂತಂದ್ರೆ ಕೆಟ್ಟದ್ದು, ಪಾಪಗ್ರಹಗಳು ಯಾರು, ರವ್ಯರ್ಕಿ ಭೂಮಿಜಾಹ ಅಂದ್ರೆ ಸೂರ್ಯ ಮತ್ತೆ ಕುಜ ಪಾಪಗ್ರಹಗಳು, ಶುಭ ಗ್ರಹಗಳಲ್ಲ. ಅದನ್ನು ತಿಳ್ಕೋಬೇಕು. ಈ ಶ್ಲೋಕ ಯಾಕೆ ಹೇಳಿದೆ ಇವತ್ತು ನಾನು ನಿಮ್ಗೆ ಅಂದ್ರೆ, ಸೂರ್ಯ ನಿಮಗೆ 9ನೇ ಮನೆಯಲ್ಲಿದ್ದು ಶತ್ರು ಸ್ಥಾನದಲ್ಲಿದ್ರು ಕೂಡ ಏನು ಫಲ ಇಲ್ಲ. ಸೂರ್ಯ 10ನೇ ಮನೆಗೆ ಬಂದ್ರು ಕೂಡ ಯಥೇಚ್ಛವಾದ ಫಲ ಏನಿಲ್ಲ, ಸ್ವಲ್ಪ ಬದಲಾವಣೆಗಳು ಕಾಣಬಹುದು ಬಿಟ್ರೆ ಯಥೇಚ್ಛವಾದ ಫಲ ಇಲ್ಲ. ಶನಿ ವಿಚಾರ ತಿಳಿಸ್ತೀನಿ. ಇನ್ನು ಈ ಜನರಲೈಸ್ ಆಗಿ ನೋಡೋದಾದ್ರೆ, ಈ ಒಂದು ತಿಂಗಳಲ್ಲಿ ಪಾಲುದಾರಿಕೆ ಶುಭ ಫಲ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಚೆನ್ನಾಗಿದೆ, ವ್ಯವಹಾರದಲ್ಲಿ ಉತ್ತಮ ಪ್ರಗತಿ, ಮನೆಯಲ್ಲಿ ಸಂತೋಷವಾದ ವಾತಾವರಣ, ಶುಭ ಕಾರ್ಯಗಳು ನಡೆಯುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಶೀತ ಉಷ್ಣದ ಸಮಸ್ಯೆಗಳು ಬರುತ್ತೆ. ನಂಬಿಕಸ್ಥರಿಂದ ಮೋಸ ಹೋಗುವ ಸಾಧ್ಯತೆ, ಜಾಗ್ರತೆ ವಹಿಸಿ, ಯಾರನ್ನು ಪರಿಪೂರ್ಣವಾಗಿ ನಂಬಲಿಕ್ಕೆ ಹೋಗಬೇಡಿ. ಹಣದ ವ್ಯವಹಾರದಲ್ಲಿ ಎಚ್ಚರವಿರಲಿ. ಸ್ತ್ರೀ ಸೌಖ್ಯ ಚೆನ್ನಾಗಿರುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಉತ್ತಮ ಫಲ, ಮನರಂಜನೆಯಲ್ಲಿ ತೃಪ್ತಿಯನ್ನ ಪಡೀತೀರಾ. ಇನ್ನು ಮನಸ್ಸಿಗೆ ಬಲ ವೃದ್ಧಿ ಆಗುತ್ತೆ. ಸಹೋದರ ಸಹೋದರಿಯರ ಪ್ರೀತಿ ನಿಮಗೆ ಸಿಗುತ್ತೆ. ಸ್ನೇಹ ತೃಪ್ತಿಯಾಗಿರುತ್ತೆ. ಸೊ ಸಣ್ಣ ಪುಟ್ಟ ಮೈನಸ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಪರ್ಸನಲ್ ವಿಚಾರಗಳನ್ನ ಯಾರಿಗೂ ತಿಳ್ಸಕ್ ಹೋಗ್ಬೇಡಿ, ಅದು ಬಹಿರಂಗ ಆಗುವಂತ ಸಾಧ್ಯತೆ. ಕುಟುಂಬ ಸದಸ್ಯರಿಂದ ನಿಮಗೆ ಮಾನಸಿಕ ತೊಂದರೆಗಳು ಬಂದ್ಬಿಡುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು. ದೇಹದಲ್ಲಿ ಬಲ ಕಳ್ಕೊಬೇಡಿ, ಚೈತನ್ಯ ಶಕ್ತಿನ ವೃದ್ಧಿಸ್ಕೊಡಿ. ಅದು ಏನಾದ್ರೂ ನೀವು ಬಲ ಕಳ್ಕೊಂಡ್ರೆ ಆಲಸ್ಯ ಜಾಸ್ತಿ ಆಗುತ್ತೆ, ಸೋಂಬೇರಿತನ ಜಾಸ್ತಿ ಆಗುತ್ತೆ, ಅದು ಮಾಡ್ಕೋಬೇಡಿ. ಚರ ಮತ್ತು ಸ್ಥಿರ ಆಸ್ತಿಗಳನ್ನ ಕೊಳ್ಳುವುದಕ್ಕೆ ಇದು ಒಳ್ಳೆಯ ಸಮಯ. ಮಾತಿನ ಶೈಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಒಂಚೂರು, ಅದರಿಂದ ನಿಮಗೆ ನಿಮ್ಮ ಲೈಫಲ್ಲಿ ಚೇಂಜಸ್ ಅನ್ನ ಕಾಣಬಹುದು. ಅಧಿಕವಾದಂಥ ತಿರುಗಾಟ ಇರುತ್ತೆ, ಅಧಿಕವಾದಂಥ ಖರ್ಚು ಇರುತ್ತೆ ತಿರುಗಾಟದಲ್ಲಿ. ಆ ತಿರುಗಾಟ ಮಾತ್ರ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಶತ್ರುಗಳಿಂದ ನಿಮಗೆ ಏನು ತೊಂದರೆಗಳು ಜಾಸ್ತಿ ಬರೋದಿಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಅಧಿಕ ಲಾಭ, ಸ್ಥಾನ ಕಲ್ಲಟ ಸಾಧ್ಯತೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳು ನಡೆಯುವಂಥದ್ದು, ಕರ್ತವ್ಯಗಳನ್ನ ನಿಷ್ಠೆಯಿಂದ ನಡೆಸ್ತೀರಾ, ಹೊಸ ಹೊಸ ಆಪರ್ಚುನಿಟೀಸ್ ಬರುತ್ತೆ, ಎಲ್ಲವನ್ನ ನಿಭಾಯಿಸ್ತೀರಾ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡ್ತೀರಾ. ಓವರ್ ಆಲ್ ನೋಡೋದಾದ್ರೆ ಹಲವಾರು ತೊಡಕುಗಳು ಬಂದ್ರು, ತೊಡಕು ಅಂತಂದ್ರೆ ಅಬ್ಸ್ಟ್ರಕಲ್ಸ್ ಬಂದ್ರು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡಿ ಜಯತ್ವದ ಕಡೆಗೆ ತಗೊಂಡೋಗೋದ್ರಲ್ಲಿ ಅತ್ಯಂತ ಬಲಿಷ್ಠವಾದಂತ ಒಂದು ಫಲವನ್ನ ನೀವು ಪಡ್ಕೊತೀರಾ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಹಾಗಾದ್ರೆ ಇನ್ನು ರಾಶಿಯಿಂದ 8 ಮತ್ತೆ 9ನೇ ಮನೆ ಅಧಿಪತಿ ಆದಂತ ಶನಿ 9ನೇ ಮನೆ ಅಧಿಪತಿ, 9ನೇ ಮನೆಯಲ್ಲೇ ಇದ್ದಾರೆ. 9th house ಲಾರ್ಡ್ ಇಸ್ ಇನ್ 9th house. ಯಾವಾಗ ಶನಿ ಮಾರ್ಚ್ 28ನೇ ತಾರೀಕು 10ನೇ ಮನೆಗೆ ಬರ್ತಾರೋ, ಕರ್ಮಸ್ಥಾನಕ್ಕೆ ಬರ್ತಾರೋ, ನಿಮ್ಮ ಉದ್ಯೋಗ ಸ್ಥಿರ ಆಗುತ್ತೆ. ನೀವು ಮಾಡುವಂತಹ ಉದ್ಯೋಗ, ಹಣ ಸಂಪಾದನೆ ಮಾಡಕ್ಕೆ, ನೀವು ವ್ಯಾಪಾರ ಮಾಡಲಿ, ವ್ಯವಹಾರ ಮಾಡಲಿ, ಅಥವಾ ಉದ್ಯೋಗ ಮಾಡಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರಲಿ, ಏನೇ ಇದ್ರೂ ಕೂಡ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ. ಆ ಹಣ ಸಂಪಾದನೆ ಮಾಡುವಂತಹ ಕೆಲಸ
ನಿಮಗೆ ಸ್ಥಿರ ಆಗತ್ತೆ, ವೃದ್ಧಿ ಆಗತ್ತೆ, ಬಲ ಆಗತ್ತೆ. ಕರ್ಮಸ್ಥಾನಾಧಿಪತಿ ಅಲ್ಲ, ಕರ್ಮಸ್ಥಾನ ಅಂದ್ರೆ 10th ಹೌಸ್. ಕರ್ಮಾಧಿಪತಿ ಅಂದ್ರೆ ಶನಿ, ಕರ್ಮಕಾರಕ ಅಂದ್ರೆ ಶನಿ. ಕರ್ಮಕಾರಕ ದಶಮ ಸ್ಥಾನದಲ್ಲಿದ್ದಾರೆ ಅಂದ್ರೆ ಉದ್ಯೋಗ ಕೊಡುವಂತಹ ಶನಿ ಉದ್ಯೋಗ ಸ್ಥಾನಕ್ಕೆ ಬರ್ತಾರೆ, 10ನೇ ಮನೆಗೆ ಬರ್ತಾರೆ. ಅದೊಂದು ಮೇಜರ್ ಪ್ಲಸ್ ಪಾಯಿಂಟು. ಹಾಗಾಗಿ ಮಿಥುನ ರಾಶಿಯವರಿಗೆ ಶನಿಯಿಂದ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಶನಿ ಬರ್ತಾ ಇದ್ದಾರಲ್ಲ 10ನೇ ಮನೆಗೆ, ಒಂದು ಬನ್ನಿಪ್ಪ ಸ್ವಾಗತ, ರೆಡ್ ಕಾರ್ಪೆಟ್ ಹಾಕಿ ಬನ್ನಿ, ನಮಗೆ 10ನೇ ಮನೆಗೆ ಮುಂದೆ ನಮ್ಗೆ ಒಳ್ಳೇದು ಮಾಡಿ ಅನ್ನೋ ಉದ್ದೇಶಕ್ಕೆ ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ನಿಮ್ಮ ಊರಲ್ಲಿ ಸುತ್ತಮುತ್ತ ಅದನ್ನ ದೇವಸ್ಥಾನಗಳಲ್ಲಿ ಮಾರ್ಚ್ 28 ಶನಿ ಬದಲಾವಣೆ ಆದರೆ ಮಾರ್ಚ್ 29 ತಾರೀಕು ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿಗೆ ನೀವು ಕಡ್ಡಾಯವಾಗಿ ಪಾಲ್ಗೊಳ್ಳಿ, ಏನು ತೊಂದರೆ ಏನಿಲ್ಲ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಖರ್ಚಲ್ಲಿ ನಿಮಗೆ ಅದು ಮುಗಿಯೋದ್ರಿಂದ, ಸಪ್ರೇಟಾಗಿ ಮಾಡಿಸಿದ್ರೆ 10-20 ಸಾವಿರ ಆಗುತ್ತೆ, ಬೇಡ ಸಣ್ಣ ಪುಟ್ಟ ಖರ್ಚಾಗೋದ್ರಿಂದ ನೀವು ಅದನ್ನು ಮಾಡ್ಕೊಳ್ಳೋದು ಉತ್ತಮ. ನೋಡಿದ್ರಲ್ಲ ವೀಕ್ಷಕರೇ, ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.